ಹರ ಹರ ಮಹಾದೇವ್. ಜೈ ಶ್ರೀ ಗುರುದತ್ತ. ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಗಜಕೇಸರಿ ಯೋಗದ ಬಗ್ಗೆ ತಿಳ್ಕೊಳ್ಳೋಣ. ಗಜಕೇಸರಿ ಯೋಗ ಅಂದರೆ ಜನನ ಕುಂಡಲಿಯಲ್ಲಿ ಲಗ್ನದಿಂದ 1, 4, 7, 10ನೇ ಮನೆಯಲ್ಲಿ ಗುರುಚಂದ್ರರು ಕೂತಿದ್ರೆ ಗಜಕೇಸರಿ ಯೋಗವಾಗುತ್ತೆ. ಲಗ್ನದಲ್ಲಾದರೂ ಇರಲಿ, 4ನೇ ಮನೆಯಲ್ಲಾದರೂ ಇರಲಿ, 7ನೇ ಮನೆಯಲ್ಲಾದರೂ ಇರಲಿ, 10ನೇ ಮನೆಯಲ್ಲಾದರೂ ಇರಲಿ, ಇವು 4 ಸ್ಥಾನಗಳಲ್ಲಿ ಗುರುಚಂದ್ರರು ಯಾವುದೇ ರಾಶಿಯಲ್ಲಿ ಕೂತಿದ್ರು ಅಥವಾ ಒಂದೇ ಮನೆಯಲ್ಲಿ ಗುರುಚಂದ್ರರು ಕೂತಿದ್ರು ಕೂಡ ಸಂಪೂರ್ಣವಾಗಿ ಗಜಕೇಸರಿ ಯೋಗ ಹೊಂದುತ್ತೆ. ಗಜಕೇಸರಿ ಯೋಗ ನಿಮ್ಮ ಜಾತಕದಲ್ಲಿದೆನಾ ನೀವೇ ತೆಗೆದು ನೋಡ್ಕೊಳ್ಳಿ. ಗಜಕೇಸರಿ ಯೋಗದಲ್ಲಿ ಹುಟ್ಟಿದರೂ ಕೂಡ ದಶಾಂತರ ದಶ ಭುಕ್ತಿ ಫಲಗಳ ಕಾಲ ಬೇಕು. ಅಂದರೆ ಗುರುದಶ ಅಥವಾ ಚಂದ್ರದಶ ಬಂದಾಗ ಗಜಕೇಸರಿ ಯೋಗ ಟ್ರಿಗರ್ ಆಗ್ತಕ್ಕಂಥದ್ದು. ಗುರುದಶ ಅಥವಾ ಚಂದ್ರದಶ ಬರದೇ ಇದ್ದರೆ ಆ ಗಜಕೇಸರಿ ಯೋಗ ಯಾವುದೇ ರೀತಿಯಲ್ಲಿ ಅಪ್ಲಿಕೇಬಲ್ ಆಗಲ್ಲ. ನಮ್ಮ ಜೀವನದಲ್ಲಿ ಒಂದು 10%, 20% ಇರುತ್ತೆ ಅಷ್ಟೇ ಹೊರತಾಗಿ ಯಾವುದೇ ರೀತಿಯ ಒಂದು ವಿಶೇಷವಾದಂಥ ಯೋಗ ಫಲಗಳು ಉಂಟಾಗೋದಿಲ್ಲ. ಗುರುದಶ ಬರಬೇಕು ಅಥವಾ ಚಂದ್ರದಶ ಬರಬೇಕು ಅಂದರೆ ಜಾತಕದಲ್ಲಿ ನಿಮಗೆ ದಶಾಭುಕ್ತಿಗಳ ಕಾಲದಲ್ಲಿ ಗುರುದಶ ಚಂದ್ರಭುಕ್ತಿಯಲ್ಲಿ ಅಥವಾ ಚಂದ್ರದಶ ಗುರುಭುಕ್ತಿಯಲ್ಲಿ, ಈ ಗುರುದಶ ಚಂದ್ರಭುಕ್ತಿಯಲ್ಲಿ 1 ವರ್ಷದ 4 ತಿಂಗಳು ಅಥವಾ ಚಂದ್ರದಶ ಗುರುಭುಕ್ತಿಯಲ್ಲಿ 1 ವರ್ಷದ 4 ತಿಂಗಳು, ಇದು ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಪೀರಿಯಡ್. ಭಾಳ ಸಕ್ಸಸ್ಫುಲ್, ಜೀವನದಲ್ಲಿ ಅತ್ಯುನ್ನತವಾದ ಬದಲಾವಣೆಯನ್ನು ತಂದುಕೊಡ್ತಕ್ಕಂಥ ಟೈಮ್ ಇದು. ಈ ಟೈಮಲ್ಲಿ ನಿಮಗೆ ಗಜಕೇಸರಿ ಯೋಗ 100% ಅಪ್ಲಿಕೇಬಲ್ ಆಗುತ್ತೆ. ಬಿಟ್ಟರೆ ಉಳಿದ ಇನ್ಯಾವ ಟೈಮಲ್ಲೂ ಅಪ್ಲಿಕೇಬಲ್ ಆಗಲ್ಲ. ಅದರಲ್ಲಿ ಮೇನ್ ಅಂದರೆ ಗುರುದಶ 16 ವರ್ಷಗಳ ಕಾಲ ಇರುತ್ತೆ, ಚಂದ್ರದಶ 10 ವರ್ಷಗಳ ಕಾಲ ಇರುತ್ತೆ. ಇದರಲ್ಲಿ ಯಾವ ದಶ ಬಂದರೂ ಕೂಡ ಗಜಕೇಸರಿ ಯೋಗ ಸಂಪೂರ್ಣವಾಗಿ ಪ್ರಭಾವ ಬೀರುತ್ತೆ. ಅಷ್ಟು ವರ್ಷವೂ ಉತ್ತಮವಾದ ಫಲಗಳನ್ನೇ ಕೊಡುತ್ತೆ. ಆದರೆ ನಿಮ್ಮ ಜಾತಕದಲ್ಲಿ ನೋಡ್ಕೊಂಡಿರ್ತೀರಿ, ಉದಾಹರಣೆಗೆ ಮೇಷ ಲಗ್ನಕ್ಕನುಸಾರವಾಗಿ ನಾನೀಗ ಹೇಳ್ತಾ ಇದ್ದೀನಿ. ನಿಮ್ಮದು ಋಷಭ ಲಗ್ನ ಆಗಿದ್ದರೆ ಲಗ್ನದಿಂದ ಮತ್ತೆ ನೀವು ಮುಂದಿನ 4ನೇ ಮನೆ, 7ನೇ ಮನೆ, 10ನೇ ಮನೆ ಹಿಂಗೆ ಲಗ್ನದಿಂದ ಕೌಂಟ್ ಮಾಡ್ಕೊಂಡು ಗುರುಚಂದ್ರ ಸ್ಥಿತವಾಗಿದ್ದರೆ ಅದು ಗಜಕೇಸರಿ ಯೋಗವನ್ನು ಉಂಟು ಮಾಡುತ್ತೆ. ನಿಮ್ಮ ಜಾತಕದಿಂದ ನೀವೇ ತಿಳ್ಕೋಬೇಕು. ಆಮೇಲೆ ಈ ಜಾತಕದಲ್ಲಿ ಯಾವ ಅಧಿಪತ್ಯನ ಹೊಂದಿದೆ, ಯಾವ ಅಧಿಪತ್ಯನ ಹೊಂದಿ ಗಜಕೇಸರಿ ಯೋಗ ಉಂಟಾಗಿದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ಬೇಕಂದರೆ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀ ಗುರುದತ್ತ.